ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಟಿವಿ 20 ಕನ್ನಡ ನ್ಯೂಸ್ ಚಾನೆಲ್ ವರದಿ ಫಲಶ್ರುತಿಯಾಗಿ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ರೈತರ ಮುಖದಲ್ಲಿ ಇಂದು ಸಂತಸ ಕಂಡುಬಂದಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಭಾಗದ ಪರಪೂರ್ ಸೀಮಾಂತರದಲ್ಲಿ ಇರುವ ಸರ್ವೆ ನಂಬರ್ 48ರಲ್ಲಿ ಸ್ಥಾಪಿತವಾಗಿದ್ದ 25 ಕೆವಿ ವಿದ್ಯುತ್ ಟಿಸಿ ದಿನಾಂಕ 30/1/2026 ಸುಟ್ಟು ಹೋಗಿರುವ ಕುರಿತು ಟಿವಿ 20 ಕನ್ನಡ ನ್ಯೂಸ್ ಚಾನೆಲ್ನಲ್ಲಿ ವರದಿ ಪ್ರಸಾರವಾಗಿತ್ತು. ಈ ವರದಿಗೆ ತಕ್ಷಣ ಸ್ಪಂದಿಸಿದ ಜೆಸ್ಕಾಂ ಇಲಾಖೆ ದೇವದುರ್ಗ ಶಾಖೆ ಕೇವಲ 2 ದಿನದ ಒಳಗೆ ಹೊಸ ಕರೆಂಟ್ ಟಿಸಿ ಅಳವಡಿಕೆ ಕಾರ್ಯವನ್ನ ಪೂರ್ಣ ಮಾಡಿದೆ. ಇಂದು ಹೊಸ ಟಿಸಿ ಮೂಲಕ ರೈತರ ಹೊಲಗಳಿಗೆ ನೀರು ಪೂರೈಕೆ ಆರಂಭಗೊಂಡಿದ್ದು ಒಣಗುವ ಹಂತಕ್ಕೆ ಬಂದಿದ್ದ ಬೆಳೆಗಳಿಗೆ ಜೀವ ಬಂದಂತಾಗಿದೆ. ಇದರೊಂದಿಗೆ ಸುಮಾರು 25ರಿಂದ 30 ಎಕರೆಗಳಷ್ಟು ಕೃಷಿ ಭೂಮಿ ಉಳಿದಿದೆ. ಈ ಹಿನ್ನೆಲೆ ರೈತರು ಟಿವಿ 20 ಕನ್ನಡ ನ್ಯೂಸ್ ಚಾನೆಲ್ಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಇಂದು ಟಿವಿ 20 ಕನ್ನಡ ನ್ಯೂಸ್ ಚಾನಲ್ ಕೃಪೆಯಿಂದ ನಮ್ಮ ಹೊಲಗಳಲ್ಲಿ ಟಿಸಿ ಬಂದು ಹೊಲಗಳು ಹಸಿರಾಗಿವೆ. ಕಾರಣ ನಾವೆಲ್ಲರೂ ರೈತರು ಟಿವಿ 20 ಕನ್ನಡ ನ್ಯೂಸ್ ಚಾನಲ್ನವರಿಗೆ ನಮ್ಮೆಲ್ಲ ರೈತ ಬಾಂಧವರಿಂದ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ಟಿವಿ 20 ಕನ್ನಡ ನ್ಯೂಸ್ ಚಾನಲ್ ಸ್ಪಂದಿಸಿದ ಜೆಸ್ಕಾಂ ಇಲಾಖೆ AW ಅವರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗಕ್ಕೂ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ವರದಿ ಟಿವಿ 20 ಕನ್ನಡ ನ್ಯೂಸ್ ಚಾನಲ್ ಖಾದರ್ಶನ್ ಬಾಬಾ ಜಾಲಹಳ್ಳಿ. ಈ ಸಂದರ್ಭದಲ್ಲಿ ರೈತರು ಆದ ಕುರ್ಸಿದಾ ಪಟೇಲ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಹನುಮಂತ ಪೂಜಾರಿ, ರಾಮು ವಟಾರ್, ರಂಗಪ್ಪ ಜಿಡ್ಡಿ, ಬಾಬು ಸೇರಿ ಹಲವರು ಹಾಜರಿದ್ದರು. ಖಾಜಾ ಹುಸೇನ್ ಬಾಬಾ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.